ಮಾಗಡಿ ರೋಡ್ ಅಲ್ಲಿರುವಂತಹ ಜಿಟಿ ಮಾಲ್ನ 3ನೇ ಮಹಡಿಯಿಂದ ವ್ಯಕ್ತಿಯೊಬ್ಬ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಇದು ಆತ್ಮಹತ್ಯೆಯೋ ಅಥವಾ ಆಯತಪ್ಪಿ ಬಿದ್ದು ಸಾವನ್ನಪ್ಪಿರೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. 3ನೇ ಮಹಡಿಯಿಂದ ಬಿದ್ದಂತಹ ವ್ಯಕ್ತಿ ಯಾವ ಊರಿನವನು, ಜಿಟಿ ಮಾಲ್ಗೆ ಯಾಕೆ ಬಂದಿದ್ದ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಸದ್ಯ ಪೊಲೀಸರು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಸಿಕ್ಕಿದ್ದು ಬಿಟ್ರೆ ಮತ್ತೆ ಏನು ಕೂಡ ಪತ್ತೆ ಆಗಿಲ್ಲ. ಹಾಗಿದ್ರೆ ಈತನ ಹಿನ್ನೆಲೆ ಏನು, ಯಾಕಾಗಿ ಈತ ಜಿಟಿ ಮಾಲ್ಗೆ ಬಂದ, ಇದು ಆತ್ಮಹತ್ಯೆಯೋ ಅಥವಾ ಆಯತಪ್ಪಿ ಬಿದ್ದು ಸತ್ತಿದ್ದೋ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಿನ ಜಾವ ಸುಮಾರು 9:30ಕ್ಕೆ ಓರ್ವ ವ್ಯಕ್ತಿ ಜಿಟಿ ಮಾಲ್ ಅಂದ್ರೆ ಮಾಗಡಿ ರಸ್ತೆ ಬಳಿ ಇರುವಂತಹ ಜಿಟಿ ಮಾಲ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಜಿಟಿ ಮಾಲ್ ನ ಮುಂಭಾಗದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು 3ನೇ ಫ್ಲೋರ್ ನಿಂದ ಆತ ಬಿದ್ದಿರುವಂತದ್ದು. ಆಯತಪ್ಪಿ ಬಿದ್ದ ಅಥವಾ ನಿಜವಾಗ್ಲೂ ಕೂಡ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತದಲ್ಲಿ ಏನಾದ್ರು ಆತ ಹೋಗಿ ಹಾರಿದ್ನ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಜಿಟಿ ಮಾಲ್ ನ ಸಂಪೂರ್ಣವಾಗಿ ಅಲ್ಲಿನ ಜನರನ್ನ ಹಾಗೆ ಗ್ರಾಹಕರನ್ನಾಗಿರ್ಬೋದು ಸಿಬ್ಬಂದಿಗಳನ್ನ ಅಲ್ಲಿಂದ ಕ್ಲಿಯರ್ ಮಾಡಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಪೊಲೀಸರು ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ತನಿಖೆ ಕೂಡ ಮುಂದುವರೆದಿದೆ. ಆದ್ರೆ ಆ ವ್ಯಕ್ತಿ ಯಾಕಾಗಿ ಆ ರೀತಿ ಮಾಡಿಕೊಂಡ ಅನ್ನುವಂಥದ್ದು ಇನ್ನೂ ಕೂಡ ಸಂಶಯಾಸ್ಪದವಾಗಿರುವಂತದ್ದು. ಓರ್ವ ವ್ಯಕ್ತಿ 9:30ಕ್ಕೆ ಬಂದಿರ್ತಾನೆ. ಆತ 3ನೇ ಫ್ಲೋರ್ ನಿಂದ ಅಲ್ಲಿಂದ ಬಿದ್ದಿರುವಂತದ್ದು. ಆಗ ಆ ಸಮಯದಲ್ಲಿ ಇದ್ದಂತಹ ಅಲ್ಲೇ ಗ್ರಾಹಕರಿದ್ದಂತವರು ಅಲ್ಲಿನ ವಿಡಿಯೋಗಳನ್ನ ಮೊಬೈಲ್ ಅಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿದಿರುವಂತದ್ದು. ಆ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಒಂದು ವೇಳೆ ಆತ ಆಯತಪ್ಪಿ ಬಿದ್ನ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಕಾರಣ ಏನು ಅನ್ನುವಂತ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಂದು ಹಂತದಲ್ಲಿ ಈಗಾಗಲೇ ಸಿಸಿಟಿವಿ ಪರಿಶೀಲನೆ ಆಗಿರಬಹುದು, ಮತ್ತೆ ಸಿಬ್ಬಂದಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿರಬಹುದು, ಇದೆಲ್ಲವೂ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಸುಮಾರು ಬೆಳಗಿನ ಜಾವ 9:30ಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಾಗಡಿ ರೋಡ್ ಅಲ್ಲಿರುವಂತಹ ಜಿಟಿ ಮಾಲ್ನ 3ನೇ ಮಹಡಿಯಿಂದ ವ್ಯಕ್ತಿಯೊಬ್ಬ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಇದು ಆತ್ಮಹತ್ಯೆಯೋ ಅಥವಾ ಆಯತಪ್ಪಿ ಬಿದ್ದು ಸಾವನ್ನಪ್ಪಿರೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. 3ನೇ ಮಹಡಿಯಿಂದ ಬಿದ್ದಂತಹ ವ್ಯಕ್ತಿ ಯಾವ ಊರಿನವನು, ಜಿಟಿ ಮಾಲ್ಗೆ ಯಾಕೆ ಬಂದಿದ್ದ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಸದ್ಯ ಪೊಲೀಸರು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಸಿಕ್ಕಿದ್ದು ಬಿಟ್ರೆ ಮತ್ತೆ ಏನು ಕೂಡ ಪತ್ತೆ ಆಗಿಲ್ಲ. ಹಾಗಿದ್ರೆ ಈತನ ಹಿನ್ನೆಲೆ ಏನು, ಯಾಕಾಗಿ ಈತ ಜಿಟಿ ಮಾಲ್ಗೆ ಬಂದ, ಇದು ಆತ್ಮಹತ್ಯೆಯೋ ಅಥವಾ ಆಯತಪ್ಪಿ ಬಿದ್ದು ಸತ್ತಿದ್ದೋ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಿನ ಜಾವ ಸುಮಾರು 9:30ಕ್ಕೆ ಓರ್ವ ವ್ಯಕ್ತಿ ಜಿಟಿ ಮಾಲ್ ಅಂದ್ರೆ ಮಾಗಡಿ ರಸ್ತೆ ಬಳಿ ಇರುವಂತಹ ಜಿಟಿ ಮಾಲ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಜಿಟಿ ಮಾಲ್ ನ ಮುಂಭಾಗದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು 3ನೇ ಫ್ಲೋರ್ ನಿಂದ ಆತ ಬಿದ್ದಿರುವಂತದ್ದು. ಆಯತಪ್ಪಿ ಬಿದ್ನ ಅಥವಾ ನಿಜವಾಗ್ಲೂ ಕೂಡ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತದಲ್ಲಿ ಏನಾದ್ರು ಆತ ಹೋಗಿ ಹಾರಿದ್ನ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಜಿಟಿ ಮಾಲ್ ನ ಸಂಪೂರ್ಣವಾಗಿ ಅಲ್ಲಿನ ಜನರನ್ನ ಹಾಗೆ ಗ್ರಾಹಕರನ್ನಾಗಿರ್ಬೋದು ಸಿಬ್ಬಂದಿಗಳನ್ನ ಅಲ್ಲಿಂದ ಕ್ಲಿಯರ್ ಮಾಡಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಪೊಲೀಸರು ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ತನಿಖೆ ಕೂಡ ಮುಂದುವರೆದಿದೆ. ಆದ್ರೆ ಆ ವ್ಯಕ್ತಿ ಯಾಕಾಗಿ ಆ ರೀತಿ ಮಾಡಿಕೊಂಡ ಅನ್ನುವಂಥದ್ದು ಇನ್ನೂ ಕೂಡ ಸಂಶಯಾಸ್ಪದವಾಗಿರುವಂತದ್ದು. ಓರ್ವ ವ್ಯಕ್ತಿ 9:30ಕ್ಕೆ ಬಂದಿರ್ತಾನೆ. ಆತ 3ನೇ ಫ್ಲೋರ್ ನಿಂದ ಅಲ್ಲಿಂದ ಬಿದ್ದಿರುವಂತದ್ದು. ಆಗ ಆ ಸಮಯದಲ್ಲಿ ಇದ್ದಂತಹ ಅಲ್ಲೇ ಗ್ರಾಹಕರಿದ್ದಂತವರು ಅಲ್ಲಿನ ವಿಡಿಯೋಗಳನ್ನ ಮೊಬೈಲ್ ಅಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿದಿರುವಂತದ್ದು. ಆ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಒಂದು ವೇಳೆ ಆತ ಆಯತಪ್ಪಿ ಬಿದ್ನ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಕಾರಣ ಏನು ಅನ್ನುವಂತ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಂದು ಹಂತದಲ್ಲಿ ಈಗಾಗಲೇ ಸಿಸಿಟಿವಿ ಪರಿಶೀಲನೆ ಆಗಿರಬಹುದು, ಮತ್ತೆ ಸಿಬ್ಬಂದಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿರಬಹುದು, ಇದೆಲ್ಲವೂ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಸುಮಾರು ಬೆಳಗಿನ ಜಾವ 9:30ಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಾಗಡಿ ರೋಡ್ ಅಲ್ಲಿರುವಂತಹ ಜಿಟಿ ಮಾಲ್ನ 3ನೇ ಮಹಡಿಯಿಂದ ವ್ಯಕ್ತಿಯೊಬ್ಬ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಇದು ಆತ್ಮಹತ್ಯೆಯೋ ಅಥವಾ ಆಯತಪ್ಪಿ ಬಿದ್ದು ಸಾವನ್ನಪ್ಪಿರೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. 3ನೇ ಮಹಡಿಯಿಂದ ಬಿದ್ದಂತಹ ವ್ಯಕ್ತಿ ಯಾವ ಊರಿನವನು, ಜಿಟಿ ಮಾಲ್ಗೆ ಯಾಕೆ ಬಂದಿದ್ದ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಸದ್ಯ ಪೊಲೀಸರು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಸಿಕ್ಕಿದ್ದು ಬಿಟ್ರೆ ಮತ್ತೆ ಏನು ಕೂಡ ಪತ್ತೆ ಆಗಿಲ್ಲ. ಹಾಗಿದ್ರೆ ಈತನ ಹಿನ್ನೆಲೆ ಏನು, ಯಾಕಾಗಿ ಈತ ಜಿಟಿ ಮಾಲ್ಗೆ ಬಂದ, ಇದು ಆತ್ಮಹತ್ಯೆಯೋ ಅಥವಾ ಆಯತಪ್ಪಿ ಬಿದ್ದು ಸತ್ತಿದ್ದೋ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ.
ಬೆಳಗಿನ ಜಾವ ಸುಮಾರು 9:30ಕ್ಕೆ ಓರ್ವ ವ್ಯಕ್ತಿ ಜಿಟಿ ಮಾಲ್ ಅಂದ್ರೆ ಮಾಗಡಿ ರಸ್ತೆ ಬಳಿ ಇರುವಂತಹ ಜಿಟಿ ಮಾಲ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಜಿಟಿ ಮಾಲ್ ನ ಮುಂಭಾಗದಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. 3ನೇ ಫ್ಲೋರ್ ನಿಂದ ಆತ ಬಿದ್ದಿರುವಂತದ್ದು. ಆಯ ತಪ್ಪಿ ಬಿದ್ದ ಅಥವಾ ನಿಜವಾಗ್ಲೂ ಕೂಡ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತದಲ್ಲಿ ಏನಾದ್ರು ಆತ ಹೋಗಿ ಹಾರಿದ್ನ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಜಿಟಿ ಮಾಲ್ ನ ಸಂಪೂರ್ಣವಾಗಿ ಅಲ್ಲಿನ ಜನರನ್ನ ಹಾಗೆ ಗ್ರಾಹಕರನ್ನಾಗಿರ್ಬೋದು ಸಿಬ್ಬಂದಿಗಳನ್ನ ಅಲ್ಲಿಂದ ಕ್ಲಿಯರ್ ಮಾಡಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಪೊಲೀಸರು ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ತನಿಖೆ ಕೂಡ ಮುಂದುವರೆದಿದೆ. ಆದ್ರೆ ಆ ವ್ಯಕ್ತಿ ಯಾಕಾಗಿ ಆ ರೀತಿ ಮಾಡ್ಕೊಂಡ ಅನ್ನುವಂಥದ್ದು ಇನ್ನೂ ಕೂಡ ಸಂಶಯಾಸ್ಪದವಾಗಿರುವಂತದ್ದು. ಓರ್ವ ವ್ಯಕ್ತಿ 9:30ಕ್ಕೆ ಬಂದಿರ್ತಾನೆ. ಆತ 3ನೇ ಫ್ಲೋರ್ ನಿಂದ ಅಲ್ಲಿಂದ ಬಿದ್ದಿರುವಂತದ್ದು. ಆಗ ಆ ಸಮಯದಲ್ಲಿ ಇದ್ದಂತಹ ಅಲ್ಲೇ ಗ್ರಾಹಕರಿದ್ದಂತವರು ಅಲ್ಲಿನ ವಿಡಿಯೋಗಳನ್ನ ಮೊಬೈಲ್ ಅಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿದಿರುವಂತದ್ದು. ಆ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಒಂದು ವೇಳೆ ಆತ ಆಯ ತಪ್ಪು ಬಿದ್ನ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಕಾರಣ ಏನು ಅನ್ನುವಂತ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಂದು ಹಂತದಲ್ಲಿ ಈಗಾಗಲೇ ಸಿಸಿಟಿವಿ ಪರಿಶೀಲನೆ ಆಗಿರಬಹುದು, ಮತ್ತೆ ಸಿಬ್ಬಂದಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿರಬಹುದು, ಇದೆಲ್ಲವೂ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಸುಮಾರು ಬೆಳಗಿನ ಜಾವ 9:30ಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಾಗಡಿ ರೋಡ್ ಅಲ್ಲಿರುವಂತಹ ಜಿಟಿ ಮಾಲ್ ನ 3ನೇ ಮಹಡಿಯಿಂದ ವ್ಯಕ್ತಿಯೊಬ್ಬ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಇದು ಆತ್ಮಹತ್ಯೆಯೋ ಅಥವಾ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿರೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. 3ನೇ ಮಹಡಿಯಿಂದ ಬಿದ್ದಂತಹ ವ್ಯಕ್ತಿ ಯಾವ ಊರಿನವನು, ಜಿಟಿ ಮಾಲ್ಗೆ ಯಾಕೆ ಬಂದಿದ್ದ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಸದ್ಯ ಪೊಲೀಸರು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಸಿಕ್ಕಿದ್ದು ಬಿಟ್ರೆ ಮತ್ತೆ ಏನು ಕೂಡ ಪತ್ತೆ ಆಗಿಲ್ಲ. ಹಾಗಿದ್ರೆ ಈತನ ಹಿನ್ನೆಲೆ ಏನು, ಯಾಕಾಗಿ ಈತ ಜಿಟಿ ಮಾಲ್ಗೆ ಬಂದ, ಇದು ಆತ್ಮಹತ್ಯೆಯೋ ಅಥವಾ ಆಯ ತಪ್ಪಿ ಬಿದ್ದು ಸತ್ತಿದ್ದೋ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಿನ ಜಾವ ಸುಮಾರು 9:30ಕ್ಕೆ ಓರ್ವ ವ್ಯಕ್ತಿ ಜಿಟಿ ಮಾಲ್ ಅಂದ್ರೆ ಮಾಗಡಿ ರಸ್ತೆ ಬಳಿ ಇರುವಂತಹ ಜಿಟಿ ಮಾಲ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಜಿಟಿ ಮಾಲ್ ನ ಮುಂಭಾಗದಲ್ಲಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. 3ನೇ ಫ್ಲೋರ್ ನಿಂದ ಆತ ಬಿದ್ದಿರುವಂತದ್ದು. ಆಯ ತಪ್ಪಿ ಬಿದ್ನ ಅಥವಾ ನಿಜವಾಗ್ಲೂ ಕೂಡ ಆತ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹಂತದಲ್ಲಿ ಏನಾದ್ರು ಆತ ಹೋಗಿ ಹಾರಿದ್ನ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಜಿಟಿ ಮಾಲ್ ನ ಸಂಪೂರ್ಣವಾಗಿ ಅಲ್ಲಿನ ಜನರನ್ನ ಹಾಗೆ ಗ್ರಾಹಕರನ್ನಾಗಿರ್ಬೋದು ಸಿಬ್ಬಂದಿಗಳನ್ನ ಅಲ್ಲಿಂದ ಕ್ಲಿಯರ್ ಮಾಡಿಸುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಪೊಲೀಸರು ಆ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ತನಿಖೆ ಕೂಡ ಮುಂದುವರೆದಿದೆ. ಆದ್ರೆ ಆ ವ್ಯಕ್ತಿ ಯಾಕಾಗಿ ಆ ರೀತಿ ಮಾಡ್ಕೊಂಡ ಅನ್ನುವಂಥದ್ದು ಇನ್ನೂ ಕೂಡ ಸಂಶಯಾಸ್ಪದವಾಗಿರುವಂತದ್ದು. ಓರ್ವ ವ್ಯಕ್ತಿ 9:30ಕ್ಕೆ ಬಂದಿರ್ತಾನೆ. ಆತ 3ನೇ ಫ್ಲೋರ್ ನಿಂದ ಅಲ್ಲಿಂದ ಬಿದ್ದಿರುವಂತದ್ದು. ಆಗ ಆ ಸಮಯದಲ್ಲಿ ಇದ್ದಂತಹ ಅಲ್ಲೇ ಗ್ರಾಹಕರಿದ್ದಂತವರು ಅಲ್ಲಿನ ವಿಡಿಯೋಗಳನ್ನ ಮೊಬೈಲ್ ಅಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿದಿರುವಂತದ್ದು. ಆ ದೃಶ್ಯಗಳು ಈಗ ವೈರಲ್ ಆಗ್ತಾ ಇದೆ. ಆದ್ರೆ ಒಂದು ವೇಳೆ ಆತ ಆಯ ತಪ್ಪು ಬಿದ್ನ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಕಾರಣ ಏನು ಅನ್ನುವಂತ ಹಂತದಲ್ಲಿ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಂದು ಹಂತದಲ್ಲಿ ಈಗಾಗಲೇ ಸಿಸಿಟಿವಿ ಪರಿಶೀಲನೆ ಆಗಿರಬಹುದು, ಮತ್ತೆ ಸಿಬ್ಬಂದಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಆಗಿರಬಹುದು, ಇದೆಲ್ಲವೂ ಕೂಡ ನಡೀತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಸುಮಾರು ಬೆಳಗಿನ ಜಾವ 9:30ಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಾಗಡಿ ರೋಡ್ ಅಲ್ಲಿರುವಂತಹ ಜಿಟಿ ಮಾಲ್ ನ 3ನೇ ಮಹಡಿಯಿಂದ ವ್ಯಕ್ತಿಯೊಬ್ಬ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಇದು ಆತ್ಮಹತ್ಯೆಯೋ ಅಥವಾ ಆಯ ತಪ್ಪಿ ಬಿದ್ದು ಸಾವನ್ನಪ್ಪಿರೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದೆ. 3ನೇ ಮಹಡಿಯಿಂದ ಬಿದ್ದಂತಹ ವ್ಯಕ್ತಿ ಯಾವ ಊರಿನವನು, ಜಿಟಿ ಮಾಲ್ಗೆ ಯಾಕೆ ಬಂದಿದ್ದ, ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಸದ್ಯ ಪೊಲೀಸರು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಸಿಕ್ಕಿದ್ದು ಬಿಟ್ರೆ ಮತ್ತೆ ಏನು ಕೂಡ ಪತ್ತೆ ಆಗಿಲ್ಲ. ಹಾಗಿದ್ರೆ ಈತನ ಹಿನ್ನೆಲೆ ಏನು, ಯಾಕಾಗಿ ಈತ ಜಿಟಿ ಮಾಲ್ಗೆ ಬಂದ, ಇದು ಆತ್ಮಹತ್ಯೆಯೋ ಅಥವಾ ಆಯ ತಪ್ಪಿ ಬಿದ್ದು ಸತ್ತಿದ್ದೋ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬೆಳಗಿನ ಜಾವ ಸುಮಾರು